ಬೆಳ್ಳಿ ತೆರೆಗೆ ದಿ ಜರ್ನಿ ಆಫ್ ಬೆಳ್ಳಿ. ಪಿರಿಯಾಪಟ್ಟಣದ ಮಹದೇಶ್ವರ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ. ಯೋಧರ ನಾಡಿನಲ್ಲಿ ಚಿತ್ರೀಕರಣಗೊಂಡಿದ್ದ ದಿ ಜರ್ನಿ ಆಫ್ ಬೆಳ್ಳಿ ಮಕ್ಕಳ ಸಿನಿಮಾ. ಮಕ್ಕಳ ಚಲನಚಿತ್ರದ ಮೂಲಕ ಗಡಿ ಕಾಯುವ ಯೋಧರ ಬಗ್ಗೆ ಅದ್ಭುತ ಸಂದೇಶ ಸಾರಿದ ಚಿತ್ರ. ನೂತನ ಚಲನಚಿತ್ರದ ಬಿಡುಗಡೆಗೆ ಶ್ರಮ ವಹಿಸಿರುವ ಬೆಳೆಗಾರರಾದ ತಿತಿಮತಿಯ ಇಟ್ಟಿರಾಜ್ ಚೇತನ್. ಮೊದಲ ಪ್ರಯತ್ನದಲ್ಲಿ ಉತ್ತಮ ಸಂದೇಶ ನೀಡುವ ಚಿತ್ರ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾದ ಇಟ್ಟಿರಾಜ್ ಚೇತನ್. ಮೊದಲ ದಿನವೇ ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾದ ಬೆಳ್ಳಿ ಕನ್ನಡ ಚಲನಚಿತ್ರ. ಮಹದೇಶ್ವರ ಚಲನಚಿತ್ರ ಮಂದಿರದ ಮುಂದೆ ಅದ್ದೂರಿ ಕಾರ್ಯಕ್ರಮದ ಮೂಲಕ ಚಿತ್ರ ಬಿಡುಗಡೆ. ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾದ ಬೆಳ್ಳಿ ಚಲನಚಿತ್ರ. ಚಲನಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರೇಕ್ಷಕರು. ಇವತ್ತು ದ ಜರ್ನಿ ಆಫ್ ಬೆಳ್ಳಿ ಚಿತ್ರ 100 ದಿನ ಓಡಲಿ ಅಂತೇಳಿ ನಮ್ಮ ಮಸನಿಕಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಈಗ ದೇವರ ರಥನೂ ಕೂಡ ಹೋಗಿದೆ. ಪೂಜೆ ಅದ್ಭುತವಾಗಿ ನಡೆದಿದೆ. ಈಗ ಎಲ್ಲರೂ ಹೇಳಿದ ಹಾಗೆ ನಮ್ಮ ಚಿತ್ರ 100 ದಿನ ಓಡುತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆ ನಮ್ಮ ಚಿತ್ರದ ನಿರ್ಮಾಪಕರು ಗೌರಿ ಮೇಡಮು ಮತ್ತು ನಮ್ಮ ಚಿತ್ರದ ನಾಯಕಿ ಬೆಳ್ಳಿಯವರು, ಆಮೇಲೆ ನಮ್ಮ ಇಡೀ ತಂಡ ಇವತ್ತು ಪಿರಿಯಾಪಟ್ಟಣಕ್ಕೆ ಬಂದು ಇಲ್ಲಿ ಮಹದೇಶ್ವರ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಕೂಡ ನಡೆಸಿದ್ದೀನಿ. ನನ್ನ ಹೆಸರು ಚೌತಿ ಮಲ್ಲಣ್ಣ ಅಂತೇಳಿ, ನಾನು ಪಿರಿಯಾಪಟ್ಟಣ ತಾಲೂಕನೇ. ಹಾಗಾಗಿ ನಮ್ಮ ಪಿರಿಯಾಪಟ್ಟಣದಲ್ಲೇ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಮಹದೇಶ್ವರ ಚಿತ್ರಮಂದಿರದಲ್ಲಿ. ನನ್ನ ಹೆಸರು ಕಾಂತರಾಜ್ ಎಂ ಕೆ ಅಂತೇಳಿ. ಈ ದಿನ ಏನು ದಿ ಜರ್ನಿ ಆಫ್ ಬೆಳ್ಳಿ ಚಲನಚಿತ್ರ ಏನು ಇಲ್ಲಿ ಪಿರಿಯಾಪಟ್ಟಣ ಮಹದೇಶ್ವರ ಚಲನಚಿತ್ರ ಮಂದಿರದಲ್ಲಿ ಏನು ಉದ್ಘಾಟನೆ ಆಗ್ತಾಯಿದೆ. ಈ ಒಂದು ಚಲನಚಿತ್ರದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಚೌತಿ ಮಲ್ಲಣ್ಣ ಅವರು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಒಂದು ಚಲನಚಿತ್ರ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಏಕೆ ಅಂತಂದರೆ ನಮ್ಮ ಮಲ್ಲಣ್ಣವರು ಭಾಳ ಸಮಾಜ ಸೇವೆಯಲ್ಲಿ ಇಷ್ಟು ದಿನ ಭಾಳಷ್ಟು ಸಾಮಾಜಿಕವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಪ್ರಪ್ರಥಮ ಬಾರಿಗೆ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಚಲನಚಿತ್ರ 100 ದಿನ ಶತದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ಇಡೀ ಏನು ನಮ್ಮ ಸಂಘಟನೆಗಳು ಮತ್ತು ಪಿರಿಯಾಪಟ್ಟಣದ ಜನತೆ ಪರವಾಗಿ ನಾನು ಶುಭಾಶಯವನ್ನು ಕೋರ್ತೀನಿ. ಇವತ್ತಿನ ದಿನ ಬೆಳ್ಳಿ ಚಿತ್ರ ಇವತ್ತು ರಿಲೀಸ್ ಆಗ್ತಾಯಿದೆ. ಹಾಗಾಗಿ ಬೆಳ್ಳಿ ಚಿತ್ರತಂಡಕ್ಕೆ ನಮ್ಮ ಸಂಘಟನೆಯ ಎಲ್ಲ ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಜನತೆ ಶುಭಾಶಯ ಕೋರ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಳ್ಳಿ ಪ್ರತಿಭೆಗಳು ಇವತ್ತು ಚಲನಚಿತ್ರದಲ್ಲಿ ನಟಿಸೋದು ತುಂಬಾ ಕಷ್ಟ. ಹಾಗಾಗಿ ನಮ್ಮ ಸ್ನೇಹಿತ ಚೌತಿ ಮಲ್ಲಣ್ಣವರು ಈ ಒಂದು ಬೆಳ್ಳಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆ ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಹಾಗೆಯೇ ತುಂಬ ನಮ್ಮ ಏನು ಕೊಡಗಿನ ವಾತಾವರಣಕ್ಕೆ ಹೊಂದ್ಕೊಂಡಂಗೆ ಬೆಳ್ಳಿ ದ ಜರ್ನಿ ಆಫ್ ಬೆಳ್ಳಿ ಚಿತ್ರನ
ಏನು ಶೂಟಿಂಗ್ ಮಾಡಿದ್ದಾರೆ, ಚಿತ್ರೀಕರಣ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಈ ಬೆಳ್ಳಿ ಚಿತ್ರ ಶತದಿನೋತ್ಸವ ಹಾರೈಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮಾದೇವ್ ಅಂತ. ಇವತ್ತು ಈ ದಿವಸದಲ್ಲಿ ನಮ್ಮ ಮಲ್ಲಣ್ಣನವರು ನಮ್ಮ ತಾಲೂಕಿನ ಸುಪುತ್ರರಾಗಿ ಇವತ್ತು ಈ ಚಿತ್ರದಲ್ಲಿ ನಟಿಸಿರುವಂಥ ಬೆಳ್ಳಿ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹಾರೈಸ್ತಾ ನನ್ನ ಶುಭ ಕೋರ್ತೇನೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಮ್ಮ ಸ್ನೇಹಿತರು ಮಲ್ಲಣ್ಣವರು ಬೆಳ್ಳಿ ದ ಜರ್ನಿ ಆಫ್ ಬೆಳ್ಳಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ತೆಗೆರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ತುಂಬ ಉತ್ಪೂರ್ವವಾದಂಥ ಒಂದು ಪ್ರತಿಭೆ ಇದು. ಅದನ್ನು ಎಲ್ಲ ಪ್ರತಿಯೊಬ್ಬರು ಒಂದು ಗಮನಿಸಿ ಈ ಒಂದು ಹಳ್ಳಿಲಿ ವಾತಾವರಣದಲ್ಲಿ ಹುಟ್ಟಿ ಬಂದು ಈ ಒಂದು ತಾಲೂಕಿನಾದಂಥ ಈ ಚಿತ್ರಮಂದಿರದಲ್ಲಿ ಈ ಬೆಳ್ಳಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಾಯಿದೆ. ಎಲ್ಲ ತಾಲೂಕಿನ ಜನತೆ ನೋಡಿ ಖುಷಿಪಟ್ಟು ಆ ಮಲ್ಲಣ್ಣವರವರ ಇನ್ನು ಒಂದು ಪಾತ್ರಕ್ಕೆ ಇನ್ನೂ ಪ್ರೋತ್ಸಾಹನ ಕೊಟ್ಟು ಅವ್ರು ಇನ್ನೂ ಒಂದು ಪ್ರತಿಭೆವಾಗಿ ಆಗಿ ಬೆಳೆಯೋಕ್ಕೆ ಇಷ್ಟಪಡಲಿ ಅಂತ ಹಾರೈಸ್ತಾ ಇದ್ದೀನಿ. ಬೆಳ್ಳಿ ಜರ್ನಿ ನಮ್ಮ ಸ್ನೇಹಿತರಾದಂಥ ಚೌಚಿ ಮಲ್ಲಣ್ಣವರು ಈ ಹೊಸ್ದಾಗಿ ಫಿಲಮ್ ಇಂಡಸ್ಟ್ರಿಗೆ ಬಂದವರೆ. 100 ದಿವಸ ಓಡಬೇಕು ಅಂತ ನನ್ನ ಆಸೆ. ನಾನು ಒಂದು 4-5 ಫಿಲಮಲ್ಲೆಲ್ಲ ಆರ್ಟ್ ಮಾಡಿದ್ದೀನಿ. ಇನ್ನು ಮುಂದಿನ ದಿವಸದಲ್ಲಿ ನಮ್ಮದು ಬರ್ತದೆ. 4 ಫಿಲಮೆಲ್ಲ ಆರ್ಟ್ ಮಾಡಿದ್ದೀನಿ ವಿಲನ್ ಪಾತ್ರ ಆಗಿ. ಈ ಏನು ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಚೌಚಿ ಮಲ್ಲಣ್ಣವರೇ ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾಯಿತು. ನಾನಿದ್ದೆ ಫಸ್ಟು, ಈಗ ಅವರು ಬಂದರು. ಒಳ್ಳೆಯದಾಗಲಿ ಕನ್ನಡದ ಜನತೆಗೆ. ನಾವು ಇಲ್ಲಿ ನಮ್ಮದು ಸಿಸ್ಟರ್ ಮಗಳು ನಾನು ಸಮನ್ವಿ ಪಾಟೀಲ್ ಅಂತ, ಇವ್ರದ್ದು ದ ಜರ್ನಿ ಆಫ್ ಬೆಳ್ಳಿ ಫಿಲ್ಮ್ ಬಿಡುಗಡೆ ಆಗ್ತಾಯಿದೆ ಇವತ್ತು. ಅದು ಈಗ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಭಾಳ ಖುಷಿಯಾಗಿದ್ದೀನಿ, ಭಾಳ ನಿರೀಕ್ಷೆಲಿದ್ದೀನಿ. ಇದು ಎಲ್ಲ ಸ್ವಾಗತದಿಂದ ಪೂಜಾ ಎಲ್ಲ ಮಾಡಿಕೊಂಡು ಸ್ವಾಗತ ಎಂದು ನಿರೀಕ್ಷೆಯಲ್ಲಿ ನಾನು ಖುಷಿಯಿಂದನೂ ಇದರಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ. ದ ಜರ್ನಿ ಆಫ್ ಬೆಳ್ಳಿಗೆ ಎಲ್ಲ ಸಪೋರ್ಟ್ ಮಾಡಬೇಕು. ಇದಕ್ಕೆ ಈ ಫಿಲ್ಮಿಗೆ ಸುಮಾರು ಅವಾರ್ಡ್ ಬಂದಿದೆ. ತಾವು ಈ ಪಿರಿಯಾಪಟ್ಟಣ ಜನರು ಎಲ್ಲರೂ ಸಪೋರ್ಟ್ ಮಾಡಿ 100 ದಿನ ಓಡಬೇಕಂತೇಳಿ ಪಿಕ್ಚರ್ನ ಹಾರೈಸ್ಬೇಕಂತೇಳಿ ಎಲ್ಲರಿಗೂ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಪುಟ್ಟ ತಂಗಿ, ಇವಳು ಮೂವಿ ಲಿಟ್ರಲಿ ನಾವು ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದೀವಿ ಅಂದರೆ ಈ ಡೇಗೆ. ಫೈನಲಿ ದ ಡೇ ಹ್ಯಾಸ್ ಕಮ್ ಆ್ಯಂಡ್ ಫಸ್ಟ್ ಶೋಗೆ ತುಂಬ ಎಕ್ಸೈಟ್ಮೆಂಟಿಂದ ನಾವು ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ನಾವೆಲ್ಲ ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇಲ್ಲಿ ಪ್ರೀಮಿಯರ್ ಶೋಗೆ ಆ್ಯಂಡ್ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್. ಆಡಿಯನ್ಸ್ ಎಲ್ಲ ತುಂಬ ಇಲ್ಲಿ ಪಿರಿಯಾಪಟ್ಟಣದಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದನ್ನ ನೋಡಿ ಅಂತೂ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಸೊ ನೀವು ಎಲ್ಲರೂ ಬಂದು ಮೂವಿ ನೋಡಬೇಕು. ಇದನ್ನು 100 ದಿನಗಳ ಕಾಲ ಓಡಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಚೌತಿ ಮಲ್ಲಣ್ಣ ಅಂತೇಳಿ. ನಾನು 2001ರಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೆ. ಹಾಗಾಗಿ 2015ರಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೆದ್ದು ಅಧ್ಯಕ್ಷನಾಗಿ ತಾಲೂಕಿನಲ್ಲಿ ಹಲವಾರು ಸಮಾಜ ಸೇವೆನ ಮಾಡ್ಕೊಬಂದಿದ್ದೀನಿ. ಸಮಾಜ ಸೇವೆ ಮಾಡೋದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ. ಆನಂತರ ಇದೊಂದು ಬೆಳ್ಳಿ ಸಿನಿಮಾಕ್ಕೆ ನಮ್ಮ ಸ್ನೇಹಿತರುಗಳು ನಮ್ಮನ್ನು ಪ್ರೋತ್ಸಾಹ ಮಾಡಿ ಬೆಳ್ಳಿ ಚಿತ್ರಕ್ಕೆ ಒಂದು ನಟನೆ ಕೂಡ ಮಾಡಿದ್ದೀನಿ. ನಿಮ್ಮ ತಾಲೂಕಿನ ಮನೆ ಮಗ ಚೌತಿ ಮಲ್ಲಣ್ಣರವರನ್ನು ನೀವು ಇಲ್ಲಿ ಗಂಟ ಹೆಂಗೆ ಪ್ರೋತ್ಸಾಹಿಸಿದಿರೋ ಹಾಗೆ ಈ ಚಿತ್ರಕ್ಕೆ ಬಂದು ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.